ಇವತ್ತಿನ ದಿವಸ ಈ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ವಿಕಲಚೇತನ ಬಂಧುಗಳಿಗೂ ವಿಶ್ವ ವಿಕಲಚೇತನರ ದಿನಾಚರಣೆಯ ಬಗ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಉದ್ದೇಶ ಗುರಿಯನ್ನು ಇಟ್ಕೊಂಡು ನಾವು ದಿನಾಚರಣೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಉದ್ದೇಶ ಗುರಿ ಅನ್ನೋದು ಏನಿದೆ ಅಂತಂದರೆ 2016ರ ಕಾನೂನಿನ ಒಂದು ಅರಿವು ತಮಗೆಲ್ಲರಿಗೂ ಮೂಡಿಸಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ ಮತ್ತು ಗುರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾದರೆ 2016ರ ಬಗ್ಗೆ ಸರ್ ಹೇಳಿದ್ರು ನಮಗೆ ಎಲ್ಲಿ ಗೌರವ ಮತ್ತು ಘನತೆಯ ಜೀವನ ಮಾಡಬೇಕು ಅಂತ ಹೇಳಿಬಿಟ್ಟು. ಇದರ ಬಗ್ಗೆ ನೀವೆಲ್ಲರೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರಿ ಅಂತಂತಂದ್ರೆ ವಿಕಲಚೇತನ ಅಲ್ಲದೆ ಇರುವಂಥವ್ರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ನಮಗೇನಾಗಿದ್ರಿ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಏನಿದೆ 2016ರ ಕಾನೂನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾನು ನಿಮಗೆ ಭಾಳ ಹೇಳಂಗಿಲ್ಲ. 2016ರ ಕಾನೂನಿನೊಳಗೆ ಏನದ ಅಂತಂದ್ರೆ 1995ರೊಳಗೂ ಕೂಡ ಕಾನೂನು ಇತ್ರಿ. ಏನಂತ ವಿಕಲಚೇತನರ ಕಾನೂನು ಇತ್ತು. ಅಲ್ಲಿ ಏನಿತ್ತು, ಅಲ್ಲಿಯೂ ಕೂಡ ಗೌರವದ ಬದುಕು ಇತ್ತು, ಘನತೆಯ ಜೀವನ ಇತ್ತು, ಶಿಕ್ಷಣ ಇತ್ತು, ಉದ್ಯೋಗ ಇತ್ತು, ಆರೋಗ್ಯ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ 2016ರ ಕಾನೂನು ಯಾಕೆ ಹುಟ್ಟುಗೊತ್ತು? ಇದು ಯಾರಿಗಾದ್ರೂ ಗೊತ್ತದೆ ರೀ? ಒಂದೇ ಸಿಂಪಲ್ ಥಿಂಕ್ ಇದೆ ಅಲ್ಲಿ. ಏನಂತಂದ್ರ 1995ರೊಳಗೆ ಏನಿತ್ತು ಅಂತಂದ್ರ ಈ ಏನು ಹೇಳಿದ್ನಲ್ಲ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಅನ್ನೋದೇನಿತ್ತು, ಕೊಡಬೇಕು 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 ಅಂತ ಹೇಳಿತ್ತು. ಗೊತ್ತಾಯ್ತ್ರಿ? ಅದೇ 2016ರೊಳಗೆ ಏನಾಯ್ತಿದು, ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕತೆ, ಆರ್ಥಿಕತೆಯನ್ನ ಕೊಡಲೇಬೇಕು ಅಂತ ಹೇಳಾಯ್ತು. ಕೊಡಬೇಕು ಕೊಡಲೇಬೇಕು ಅನ್ನೋದಕ್ಕೆ ವ್ಯತ್ಯಾಸ ತುಂಬಾ ಇದೆ. ಅವಾಗೇನಿತ್ತು, ಕೊಡಬೇಕು ಅನ್ನೋದು ಕೊಟ್ಟರಾಯ್ತು ತಗೋ, ಉದ್ಯೋಗ ಒದಗಿಸ್ಬೇಕಾ, ಹಾ ಕೊಟ್ಟರು ಆಯ್ತು ತಗೋ ವಿಕಲಚೇತನರಿಗೆ, ಶಿಕ್ಷಣ ಕೊಡಬೇಕಾ, ಹಾ ಕೊಟ್ಟರು ಆಯ್ತು ತಗೋ, ಹಾ ಹಿಂಗೆ ಕೊಟ್ಟರಾಯ್ತು ಅಂತ ತಗೋ ಅನ್ನೋ ಒಂದು ಮಾತು 2016ರ ಕಾನೂನಿನಲ್ಲಿ ಏನಾಯ್ತು, ಇವರಿಗೆ ಕೊಡಲೇಬೇಕು ಅಂತ ಹೇಳಾಯ್ತು. ಇದು ಎಲ್ಲರಿಗೂ ಗೊತ್ತಿರಲಿ. ನಾವು ಕೊಡಬೇಕು ಅಂತ ಏನೋ ಶಂಕದಿಂದ ಬಂದ್ರೆ ತೀರ್ತಾರೆ ಇಲ್ಲಿ. ಅದಕ್ಕೆ ಕಾನೂನಿನೊಳಗೆ ಏನಾಯ್ತು, ಕೊಡಲೇಬೇಕು ಅಂತ ಹೇಳಾಯ್ತು. ಅದಕ್ಕೋಸ್ಕರ ನಾವು ಎಷ್ಟು ಜನ ಫೈಟ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಕೊಡಲೇಬೇಕು ಅನ್ನೋದು ನಮ್ಮ ಹಕ್ಕು, ತಗೋಬೇಕು ಅನ್ನೋದು ನಮ್ಮ ಹಕ್ಕು. ಅದನ್ನ ನಾವು ತಗೊಂಡೇ ತೀರ್ಬೇಕು ಅನ್ನೋದು ಆತ್ಮವಿಶ್ವಾಸ. ಅದನ್ನ ನಾವು ತಗೊಂಡೇ ತೀರ್ಬೇಕು. ಹಾಗಾಗಿ ಅದಕ್ಕೆ ಇಲ್ಲಿ ಏನಾಯ್ತು, ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಅಲ್ಲಿ 7 ತರಹದ ವಿಕಲತೆಗಳಿದ್ದು ಎಲ್ಲಿ 1995ರೊಳಗ. ಅದೇ 2016ರೊಳಗೆ ಏನಾಯ್ತು, 21 ತರಹದ ವಿಕಲತೆಗಳನ್ನ ಸೃಷ್ಟಿಯಾದವು. ಆಮೇಲೆ 1995ರೊಳಗೆ ಏನಿತ್ತು, ರಾಜ್ಯಾದ್ಯಂತ ಇತ್ತು. ಅದೇ 2016ರೊಳಗೆ ಏನಾಯ್ತು, ದೇಶಾದ್ಯಂತ ಆಯಿತು. ಇದನ್ನ ಎಲ್ಲ ಕಡೆನೂ ಕೂಡ ಈ ಕಾನೂನು ಅಂಗೀಕಾರಕ್ಕೆ ಬಂತು. ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಗರಿಗೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೇ ಕೈ ಹಿಡಿಯೋ ಮುನ್ನ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಬಿಗತಿ, ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು
ನಾವು ನಿಜವಾಗ್ಲೂ ಇವತ್ತ ಅದೇ ರೀತಿಯಾಗಿ ಈ ದಿನ ವಿಜಯಪುರ ಜಿಲ್ಲಾ ಅಂಗವಿಕಲಕ್ಷೇಮ ಅಭಿವೃದ್ಧಿ ಸಂಸ್ಥೆಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಂದು ವರ್ಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾ ಬಂದಂಥ ಪ್ರೈಮರಿ ಸ್ಕೂಲ್ ಟೀಚರ್ ನಾನು. ಬಂದಾಗ ನಾವೆಲ್ಲ ಹೋಗಿ ಮಾಡಿ ಜಿಲ್ಲಾಧಿಕಾರಿಗಳ ನಮ್ಮ ಇಲಾಖೆ ಕಚೇರಿ ಹೋಗಿ ದಾನೆ ಮಾಡಿಬಿಟ್ಟಿವಿ. ದಾನೆ ಮಾಡಿ ಏನು ಮಾಡಿಲ್ಲ, ಹೋಗಿ ಮುತ್ತಿಗೆ ಕೂತೀವಿ. ಕೂತ ತಕ್ಷಣವೇ ಪೊಲೀಸ್ ಇಲಾಖೆಯವರು ಬಂದರು, ನನ್ನೆಲ್ಲರೂ ಜಾಯಿಗೆ ಆ ಕಡೆ ಮುಂದೆ ಹೋಗ್ಬಿಟ್ರು. ಜಾಯಿಗೆ ಸಾಧನೆಗೆ ಸಾವಿರ ಮೆಟ್ಟಲು ದುರಂತಕ್ಕೆ ಒಂದೇ ಮೆಟ್ಟಲಂತಹ ಗಾನವಿಗೆ ಪಂಚಾಕ್ಷರ ಪುಟ್ಟರಾಜ ಸಾಷ್ಟಾಂಗ ನಮಸ್ಕರಿಸುತ್ತಾ, ಅದೇ ರೀತಿ ವಿಶ್ವ ಅಣ್ಣ ಬಸವನು ಕೂಡ ಹೃದಯ ಮಂತ್ರದಲ್ಲಿ ಸ್ಮರಿಸುತ್ತಾ, ಇಂದು ನಮ್ಮ ವಿಜಯಪುರ ಜಿಲ್ಲಾ ವಿಕಲಚೇತನ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೂಡ ಈ ವರ್ಷ ಕೂಡ ವಿಶ್ವ ವಿಕಲಚೇತನ ಕಾರ್ಯಕ್ರಮ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಇವತ್ತ ಯಾಕಪ್ಪ ಅಂತಂದರೆ ಸಮಯ ಭಾಳ ಆಗ್ಯದ, ಅದನ್ನು ಸಂಕ್ಷಿಪ್ತವಾಗಿ ಮಾತಾಡಿ ಇವತ್ತ ತಮ್ಮೆಲ್ಲರಿಗೆ ನಾನು ನನ್ನ ಅನಿಸಿಕೆ ಹೇಳಿಕೆ ಕೃಷಿದಾರಿ ವೇದಿಕೆ ಮೇಲೆ ಹಾಕಿದೆ. ಎಲ್ಲೆಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನಾನಂತರೂ ಎಲ್ಲಿ ಮಾತಾಡಿಲ್ಲ, ಇನ್ನೊಂದು ಸರ್ ಮಾತಾಡಲ್ಲ ಸರ್, ಅದಕ್ಕೆ ನಮಗೆ ಧೈರ್ಯ ಇಲ್ಲ. ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಇವತ್ತಿನ ವಿಶ್ವ ವಿಕಲಚೇತನ ದಿನಾಚರಣೆಯ ನಿಮಿತ್ತ ವೇದಿಕೆ ಮೇಲೆ ಆಸೀನರಾದಂಥ ಖಜಾಂಚಿಗಳು ವಿಜಯಪುರ ಜಿಲ್ಲಾ ಅಂಗವಿಕಲ MK ಡಬಲ್ ಹಾಗೂ ಡಾಕ್ಟರ್ ವಿಜಯಲಕ್ಷ್ಮಿ ಹಿಪ್ಪರಗಿ ಪ್ರಾಚಾರ್ಯರು MK ಕಲಾವಿದ್ಯ ನಮ್ಮ ವಿಜಯಪುರ ಹಾಗೂ ನಮ್ಮ ಇನ್ನೊಬ್ಬ ಅತಿಥಿ ಆದಂಥ ದಶರಥ್ ಕೋಳಿ ಪ್ರಾಚಾರ್ಯರು PDP ಕೈಗಾರಿಕಾ ತರಬೇತಿ ಕೇಂದ್ರ ವಿಜಯಪುರ, ಇನ್ನೊಬ್ಬ ಅತಿಥಿಗಳಾದಂಥ ಶ್ರೀಮತಿ ಗೀತಾಲಮಾಣಿ ಮುಖ್ಯ ಗುರುಗಳು MSK ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ಸ್ನೇಹಿತರಾದಂಥ ಶ್ರೀ ಶಿವಾನಂದ ರೇಷ್ಮಿ ಅಧ್ಯಕ್ಷರು ಸ್ವಪ್ನ ಶ್ರವಣದೋಷಗಳ ಮಕ್ಕಳ ವಸತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿಜಯಪುರ, ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂಥ ನನ್ನ ವಿಕಲಚೇತನ ಬಂಧುಗಳೇ, ತಾಯಂದಿರೇ, ಸಹೋದರ ಸಹೋದರಿಯರೇ, ಇವತ್ತಿನ ದಿನ ನನಗೆ ವಿಶ್ವ ವಿಕಲಚೇತನ ದಿನಾಚರಣೆ ಇದ್ದಿದ್ದು ಗೊತ್ತಿದ್ದಿಲ್ಲ. ವಿನೋದ್ ಸರ್ ಅವರು ಈ ಗ್ರೂಪ್ನಲ್ಲಿ ಇವತ್ತಿನ ಸಮಾರಂಭದ ಪ್ಯಾಂಪ್ಲೆಟ್ ನೋಡಿದೆ, ನಾನು ಬಂದೆ. ಭಿನ್ನ ಬುಲಾಯ ಮಹಿಮಾನ್ ಅಂತೇಳಿ ಭಿನ್ನ ಬುಲಾಯ ಮಹಿಮಾನ್ ಅಂತ ಹೇಳ್ತಾರೆ, ಆ ಥರ ನಾನು ಬಂದೀನಿ. ಇವತ್ತು ನಾನು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತು ನನಗೆ ಮುಖ್ಯ ಅತಿಥಿ ಸ್ಥಾನ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ, ವಿಶೇಷವಾಗಿ ವಿಕಲಚೇತನ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ದಿನ ವಿಕಲಚೇತನಿಗೆ ಒಂದು ಹಬ್ಬ ಇದ್ದಂಗ, ಒಂದು ಸಮ್ಮೇಳನ. ಎಲ್ಲರೂ ಅಷ್ಟೇ ಅಲ್ಲ, ಎಲ್ಲ ದೇಶದ ವಿಭಾಗಗಳಲ್ಲಿ, ಜಿಲ್ಲಾಗಳಲ್ಲಿ, ತಾಲೂಕುಗಳಲ್ಲಿ, ಬೇರೆ ಬೇರೆ
ದೇಶಗಳಲ್ಲಿ ಸಹಿತ ವಿಶ್ವ ಅಂದರೆ ಎಲ್ಲ ಕಡೆ ಈ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಾರೆ. ಹಾಗೆಯೇ ನಮ್ಮ ಈ KED ಕಾಲೇಜಿನಲ್ಲಿ ವಿಶೇಷವಾಗಿ ಯುವಕರು ಮತ್ತು ಉತ್ಸಾಹಿಗಳು ವಿನೋದ್ KED ಅವರ ತಂದೆಯವರು ಸಹಿತ ಅವ್ರ ತಂದೆ ಕಾಲದಿಂದ ಸಹಿತ MS KED ಅವರು ಅಂಗವಿಕಲರು. ಈ ಸಂಸ್ಥೆಯ ಫೌಂಡರ್ ಅವರು, ನಮಗೆಲ್ಲ ನೌಕರಿ ಕೊಟ್ಟವರು ಅವರೇ. ಈ ದೇಶದ ಮೊನ್ನೆ ನೋಡಿರ್ಬೋದು ನೀವು, ಯಾವುದು ಒಲಿಂಪಿಕ್ಸ್ನಲ್ಲಿ ಯಾವುದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅಂಗವಿಕಲರದ್ದೇ ಅದು, ವಿಕಲಚೇತನರದ್ದೇ ಅದು ಒಲಿಂಪಿಕ್ಸ್ ಕ್ರೀಡಾಕೂಟ. ಅದರಲ್ಲಿ ಬಂಗಾರದ ಪದಕಗಳನ್ನು ಗೆದ್ಕೊಂಡ್ ಬಂದಾರ. ಕಾಮನ್ ಒಲಿಂಪಿಕ್ಸ್ನಾಗ ಬಂಗಾರ ಪದಕ ಗೆದ್ದಿದ್ದಿಲ್ಲ. ಆದ್ರೆ ನಮ್ಮ ದೇಶದವರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬಂಗಾರ ಪದಕ ಗೆದ್ಕೊಂಡ್ ಬಂದಾರ. ಅದಕ್ಕೆ ನಮಗೆ ಐ ಆಮ್ ವೆರಿ ವೆರಿ ಪ್ರೌಡ್ ಟು ಸೇ ಅವರ ವಿಕಲಚೇತನ, ಅವರ ಹ್ಯಾಂಡಿಕ್ಯಾಪ್ಟ್ಸ್ ರಿಲೇಟಿವ್ಸ್ won the gold medal in the ಪ್ಯಾರಾ ಒಲಿಂಪಿಕ್ಸ್. ಐ ಆಮ್ ವೆರಿ ವೆರಿ ಪ್ರೌಡ್ ಟು ಸೇ. ಯಾಕಂದ್ರೆ ನನಗೆ ಹೆಮ್ಮೆ ಅನ್ನಿಸ್ತದೆ ಹೇಳಕ್ಕಾಗ. ನಾನು ನೋಡಿದ್ದೀನಿ, ನ್ಯೂಸ್ ಕೇಳಿದ್ದೀನಿ ನಾನು. ಅದಕ್ಕೆ ಮತ್ತೆ ಅವ್ರು ಘೋಷಣೆ ಮಾಡಿದ್ರು, ಅವರು ಆ ಯಾವ ಸ್ಟೇಟ್ನಿಂದ ಬಂಗಾರದ ಪದಕ ತಗೊಂಡಾರ ಅಲ್ಲಿ ಲೋಕಲ್ ಚೀಫ್ ಮಿನಿಸ್ಟರ್ ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ಅವರು ಬಹುಮಾನ ಇದು ಮಾಡ್ಯಾರ, ಅವರು ಅನೌನ್ಸ್ ಮಾಡ್ಯಾರ. ಈ ಸಲನೂ ಮತ್ತೆ ಗೌರ್ಮೆಂಟ್ದವ್ರು ಮೊನ್ನೆ ಅನೌನ್ಸ್ ಮಾಡ್ಯಾರ, ಈ ಸಲ ಒಲಿಂಪಿಕ್ಸ್ನಾಗ ಯಾರೇ ಬಂಗಾರದ ಪದಕ ಗೆದ್ರೆ ನಾವು ಹೆಚ್ಚೆಚ್ಚಿಗೆ ನಾವು ಸಹಾಯ ಮಾಡ್ತೇವೆ, ಹೆಚ್ಚೆಚ್ಚಿಗೆ ಕೋಆಪರೇಷನ್ ಕೊಡ್ತೇವೆ ಅಂತ ಹೇಳಿದಾರ. ಅದಕ್ಕೆ ಇನ್ನೂ ಜಾಸ್ತಿ ಕೊಡಬೇಕು. ವಿಕಲಚೇತನರದು ಬಹಳ ಇದು ಅದ. ಪ್ರತಿಯೊಂದು ಕ್ಷೇತ್ರದಾಗ, ಒಂದು ಸಾಮಾಜಿಕ ತೋರಿ, ಒಂದು ಆರ್ಥಿಕವಾಗಿ ತೋರಿ, ಯಾವುದೇ ಕ್ಷೇತ್ರ ಇರಲಿ, ಪ್ರತಿಯೊಂದು ಇದ್ರೊಳಗೂ ಅವ್ರದ್ದು ಸಾಧನೆ ಇದೆ. ಇನ್ನೂ ಸಾಧನೆ ಬರಬೇಕು, ಇನ್ನೂ ಸರ್ಕಾರದ ಸೌಲಭ್ಯ ಕೊಡಬೇಕು, ಇನ್ನೂ ಮುಂದೆ ಕೊಡ್ತಾರೆ. ಹೋರಾಟ ನಿಮ್ದು ಅದ. ಅದಕ್ಕೆ ನಿಮ್ಮ ವಿನೋದ್ KED ಅವರು ಬೆನ್ನೆಲುಬಾಗಿ ನಿಂತಾರ. ಅವ್ರಿಗೆ ಅವ್ರ ಕೈ ಗಟ್ಟಿ ಮಾಡ್ರಿ, ಅವ್ರಿಗೆಲ್ಲ ಇದು ಮಾಡ್ರಿ, ಇನ್ನೂ ಬೆಂಬಲವಾಗಿ ನಿಲ್ರಿ. ಅವ್ರು ಇನ್ನೂರಿಗೆ ಹೆಚ್ಚು ಸೇವೆ ಮಾಡ್ತಾರ ಅಂತ ಹೇಳಿ ನಾನು ಅಂದ್ಕೊಂಡು ನನ್ನನ್ನು ಇಲ್ಲಿ ಕರೆಸಿ ಎರಡು ಅನಿಸಿಕೆಗಳನ್ನು ಹೇಳಕ್ಕ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಮಾರಂಭದ ವೇದಿಕೆಯಲ್ಲಿ ಎಲ್ಲ ಬಂಧುಗಳು, ವಿಶೇಷಗಳು ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ ಎರಡು ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ. ಒಂದು ಸಂಸ್ಥೆಗೆ ಹೋಗ್ತೀರಿ, ಒಂದ್ ಕಡೆ ಹೋಗ್ತೀರಿ, ಅಲ್ಲಿ ಒಂದು ಆಫೀಸ್ಗೆ ಹೋಗಿ ಕೇಳ್ತೀರಿ, ಅವ ಹಂಗಂತ ಅದು ಅರ್ಧಂಬರ್ಧ ತಿಳ್ಕೊತೀರಿ, ಬಂದ್ಬಿಡ್ತೀರಿ. ಅವ್ರ ಆಫೀಸರ್ ಸರಿ ಮಾತಾಡಂಗಿಲ್ಲ, ಅಲ್ಲಿ ಹೋಗಂಗಿಲ್ಲ, ಅದ್ರಲ್ಲಿ ನಮ್ಗೆ ಬೆನಿಫಿಟ್ ಇಲ್ಲ, ನಮ್ಗೆ ಫಾಯ್ದೆ ಇಲ್ಲ. ಅದು ಬಿಡಬಾರ್ದು. ನೀವು ಪ್ರತಿಯೊಂದು ಆಫೀಸ್ಗೆ ಹೋಗ್ರಿ, ನಿಮ್ಗೆ ಭಾಳಷ್ಟು ಸಹಾಯ, ಭಾಳಷ್ಟು ಧನ ಸಹಾಯ ಆಗಲಿ, ಆರ್ಥಿಕ ಪರಿಸ್ಥಿತಿಯಾಗಿ ನಿಮ್ಗೆ ಉದ್ಯೋಗ ಸಹಾಯ ಆಗಲಿ, ಪ್ರತಿಯೊಂದು ಸಹಾಯದಲ್ಲಿ ಅಂಗವಿಕಲರಿಗೆ ಮಹತ್ವವಾದ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಪ್ರತಿಯೊಂದು ಆಫೀಸ್ಗೆ ಹೋಗ್ಬೇಕು. ನೀವು ಗೌರ್ಮೆಂಟ್ ಬರುವಂಥದ್ದು, ಸಂಸ್ಥೆಗಳಿಂದ ಬರುವಂಥದ್ದು ಬೆನಿಫಿಟನ್ನು ಪಡೆದುಕೊಳ್ಬೇಕು. ನೀವೆಲ್ಲರೂ ಅಡ್ಡಾಡಿ, ಯಾಕಂದ್ರೆ ಹೋಗ್ಬೇಕು. ಮುಖ್ಯಸ್ಥರು ಇರ್ತಾರಲ್ಲ, ಅವರು ಕೂಡ ಬೇರೆ ಬೇರೆ ಸಂಸ್ಥೆಗೆ ಹೋಗಿ ಸೌಲಭ್ಯಗಳು ಪಡೀರಿ, ಮತ್ತು ಅವ್ರ ಸಹಾಯವನ್ನು ಪಡೀರಿ. ಮತ್ತು ನೀವು ಗೌರ್ಮೆಂಟ್ಲಿಂದ ಬರುವಂಥ ಸೌಲಭ್ಯಗಳು ಏನೇನೋ ನೀವು ಮೊದಲು ತಿಳ್ಕೊಂಡು ಇನ್ನೊಬ್ರಿಗೂ ಕೂಡ ತಿಳಿಸ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಏನು ಮಾಡ್ಬೇಕು, ಏನು ಕೊಡಂಗಿಲ್ಲ ಬಿಡು, ಏನು ನಮ್ಗೆ ಕೊಡಲಿ ಬಿಡಲಿ, ನಮ್ಗೆ ಸಿಗಲಿ ಬಿಡ್ಲಾರ್ದೆ ಇರಲಿ, ಆದರೂ ಕೂಡ ನೀವು ಅಂಗವಿಕಲರ ಬಗ್ಗೆ ಇರುವಂಥ ಯೋಜನೆಗಳನ್ನು ನೀವು ಸಂಸ್ಥೆಯಿಂದ ಆಗಲಿ ಗೌರ್ಮೆಂಟ್ಲಿಂದ ಆಗಲಿ ಎಲ್ಲಿ ಬರುತ್ತದೆ, ಏನು ಮಾಡಬೇಕನ್ನೋ ತಿಳ್ಕೋಬೇಕು. ಮತ್ತು ಈಗ ನಾವು ಅನುಭವಿಸಾಕತ್ತೀವಿ, ನಾವು ಅಂಗವಿಕಲರಾಗಿ ನಾವು ಅನುಭವಿಸತ್ತಿಲ್ಲ. ಅದೇ ರೀತಿಯಾಗಿ ಮುಂದೆ ಬರುವಂಥ ಪೀಳಿಗೆ, ಮುಂದೆ ಬರುವಂಥ ಜನರು ಕೂಡ ಇದನ್ನು ಅನುಭವಿಸಬಾರ್ದು, ಅವ್ರಿಗೆ ಕಷ್ಟ ಆಗಬಾರ್ದು. ಯಾಕಂದ್ರೆ ಈಗ ನೀವು ನಡಿಬೇಕಾದ್ರೆ ನಿಮ್ಮ ಮೊದಲ ಕೈ ಕಟ್ಟಿಗೆ ಹಾಕಿ ನಡೀತಿದ್ರಿ, ಬರ್ತಾ ಈಗ ಗಾಡಿ ಬಂತು. ಅದೇ ರೀತಿ ನೀವು ಹೆಂಗೆ ಅನುಕೂಲ ಆಗಿದ್ರಲ್ಲ, ಹಾಗೆ ಇನ್ನೂ ಬರುವಂಥ ಮಕ್ಕಳು ಕೂಡ ಮುಂದೆ ಅವ್ರಿಗೂ ಕಷ್ಟ ಆಗಬಾರ್ದು ಅನ್ನೋದಕ್ಕೆ ನೀವು ಕಂಡು ಹಿಡಿಬೇಕು. ನೀವು ಯೋಜನೆಗಳು ಕಂಡು ಹಿಡಿಬೇಕು. ಅದಕ್ಕೆ ಏನು ಮಾಡಬೇಕು, ಪ್ರಯತ್ನ ಪಡಬೇಕು. ನಾವು ನೋಡು ಕಲಿಯೋದು ನಮ್ಗೆ ಸಾಯುತನ ಇರ್ತದೆ. ನಾವೇನು ತಿಳ್ಕೊತೀವಿ, ಆಯಿತು 1ನೇದು ಕಲ್ತೀವಿ, 2ನೇದು ಕಲ್ತೀವಿ, 7ನೇದು ಕಲ್ತೀವಿ, ಡಿಗ್ರಿ ಆಯಿತು, ನಾವು ಮನ್ಯಾಗ ಕೂಡೋದು, ಅದು ಅಲ್ಲ ನಮ್ಮ ವ್ಯರ್ಥ. ನಮ್ಮದು ಸಾಯುತನ ಕಲಿಯೋದಿರ್ತದೆ, ಮತ್ತು ಇನ್ನೊಬ್ಬರಿಗೆ ನಾವು ಕಲಿಸೋದಿರ್ತದೆ. ಅದಕ್ಕಾಗಿ ನೀವು ಆದಷ್ಟು ಯಾರಾದರೂ ನೀವು ನಾ ತಿಳಿದ ಮಟ್ಟಿಗೆ ನೀವು ಎಲ್ಲ ಯಶಸ್ವಿ ಅದಿರಿ, ಎಲ್ಲರೂ ಜಯಿಸಿದವ್ರು ಅದಿರಿ, ಗಳಿಸಿದವ್ರು ಅದಿರಿ. ಆದರೂ ಕೂಡ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಹೆಂಗೆ ಕಷ್ಟಪಟ್ಟು ಮುಂದೆ ಬಂದಿರಲ್ಲ, ಹಂಗೆ ಇನ್ನೊಬ್ಬರಿಗೂ ನೀವು ಮುಂದೆ ಬರ್ರಿ. ಇಲ್ಲಿ ಇನ್ನೊಂದು ಏನಂತಾರೆ, ನಮ್ಮದು ಮಾತು ಹೇಳಬಾರ್ದು, ಫಾರಿನ್ಸ್ಗಳು ಹೇಳೋದ್ರೆ ಅಂತಿದ್ರು, ಇಂಡಿಯಾ ಏಡಿಗಳು
ಏನಂತಾರಂತ ಇಂಡಿಯಾ ಏಡಿಗಳು ಒಬ್ರಿಗೊಬ್ರು ಹಿಂಗೆ ಮೇಲೆ ಏರ್ತಾ ಇದ್ರೆ ಹಿಡಿದು ಜಗ್ತಾರಂತೆ ಇಂಡಿಯಾ ಏಡಿಗಳು. ಆದ್ರೆ ಅವ್ರು ಫಾರಿನ್ಸ್ದವ್ರು ಏನು ಮಾಡ್ತಿದ್ರಂತ, ಅವ್ರು ಒಬ್ರೊಬ್ರು ಮೇಲೆ ಏರಿದ್ರೆ ಅವ್ರಿಗೆ ಸ್ಕೋಪ್ ಕೊಟ್ಟು ಮ್ಯಾಗ್ ಏರಿಸ್ತಾರಂತ. ಅದಕ್ಕೆ ನಾವು ಇಂಡಿಯಾ ಏಡಿ ಆಗೋದು ಬೇಡ, ನಾವು ಏನಾಗೋದು ಒಬ್ರಿಗೊಬ್ರು ಸ್ಕೋಪ್ ಕೊಟ್ಟು ಮೇಲೆ ಎಲ್ಲರಿಗೂ ತರುವಂಥ ಪ್ರಯತ್ನ ಮಾಡೋದು. ಅದಕ್ಕಾಗಿ ಮತ್ತು ಇನ್ನೊಂದು ಏನು ಹೇಳ್ತೀನಿ, ಸರ್ ಅವರು ಮೊನ್ನೆ ಎಷ್ಟೋ ಹೋರಾಟ ಮಾಡಿದರು. ಹಕ್ಕುಗಳ ಅಧಿನಿಯಮ, ಆ ಅಧಿನಿಯಮದ ಸಂಖ್ಯೆ 49. ಈ ಅಧಿನಿಯಮದ ಪ್ರಕಾರ 7 ಅಂಗವಿಕಲತೆಯ ಬದಲಾಗಿ ಸುಮಾರು 21 ಅಂಗವಿಕಲತೆಯ ಪ್ರಕಾರಗಳನ್ನು ಈ ಅಧಿನಿಯಮದಲ್ಲಿ ಸೇರಿಸುವುದರ ಮೂಲಕ ವಿಕಲಚೇತನರಿಗೆ ಒಂದು ಶಕ್ತಿಯನ್ನು ನೀಡಿ ವ್ಯಕ್ತಿಗಳು ತಾರತಮ್ಯ ಮಾಡದಿರುವುದು, ಸಮಾಜದಲ್ಲಿ ಸಂಪೂರ್ಣವಾಗಿ ಹಾಗೂ ಪರಿಣಾಮಕಾರಿಯಾಗಿ ಭಾಗವಹಿಸುವುದು, ಅವಕಾಶಗಳಲ್ಲಿ ಸಮಾನತೆ, ಪ್ರವೇಶಾವಕಾಶಗಳಲ್ಲಿ ಸಮಾನತೆ, ಪುರುಷ ಮತ್ತು ಮಹಿಳೆಯರಲ್ಲಿ ಸಮಾನತೆ, ಅಂಗವಿಕಲ ಮಕ್ಕಳಲ್ಲಿ ವಿಕಸನದ ಸಾಮರ್ಥ್ಯವನ್ನು ಗೌರವಿಸುವುದು ಮತ್ತು ಅವರ ಸ್ವವ್ಯಕ್ತಿತ್ವವನ್ನು ಸಂರಕ್ಷಿಸಲು ಅಂಗವಿಕಲ ಮಕ್ಕಳ ಹಕ್ಕುಗಳನ್ನು ಗೌರವಿಸುವುದು, ಹೀಗೆ 10 ಹಲವು ಸಮಾನತೆಗಳನ್ನು, ಆ ಸಮಾನತೆಗಳಿಗೆ ಪ್ರೋತ್ಸಾಹವನ್ನು ಮತ್ತು ಶಕ್ತಿಯನ್ನು ನೀಡುವಂತಹ ಅಧಿನಿಯಮ ಈ 2016ರ ಕಾನೂನು ಇದೆ. ಅಂಗವಿಕಲತೆಯೇ ಒಂದು ಶಾಪ ಎಂದು ಭಾವಿಸದೆ ಅದೊಂದು ನಮ್ಮ ಶಕ್ತಿ ಎಂದು ಭಾವಿಸಿ ಎಲ್ಲರೊಂದಿಗೆ ಸಮಾನ ರೀತಿಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡಬೇಕಾಗುತ್ತೆ. ಆ ಅಂಗವಿಕಲತೆಯೇ ಒಂದು ಚೇತನ ಎನ್ನುವುದನ್ನು ತಿಳಿದುಕೊಂಡು ಆ ಚೇತನದ ಮೂಲಕ ನಾವು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವುದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಹಿಪ್ಪರಿ ಅವರಿಂದ 4 ನುಡಿಗಳು. ಅಂಬೇಡ್ಕರ್ ನೋಡಿದ್ವಿ ಸರ್, ಕಾರ್ಯಕ್ರಮಕ್ಕೆ ಯಾರು ಫೋನ್ ಹಚ್ಚಿರಲ್ರಿ ಸರ್ ತಂದೆ. ಇಲ್ಲ ಮಲ್ಲ ಯಾರಿಗೆ ಫೋನ್ ಮಾಡಿಲ್ಲ, ನಾನು ಯಾರು ಬರ್ತಾರೆ ಒಬ್ಬರೇ ಬಂದ್ರು ಕೂಡ ಕಾರ್ಯಕ್ರಮ ಮಾಡ್ತೀನಿ ಅಂತಂದು ಸಂತೋಷ ಆಯ್ತು. ಸರ್ ನಾ ಕಾರ್ಯಕ್ರಮ ಬರ್ತಿದ್ದೆ ಸರ್ ತಂದೆ. ಆಯ್ತು ಮಲ್ಲು, ನಿಮ್ಮ ಮನಸ್ಸು ಅಂತಂದ್ರು. ಇವತ್ತು ಮತ್ತೆ ಜೊತೆ ಮಾತಾಡಿದೆ ನಾನು. ಮಲ್ಲು, ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಟನೆಗಳು ಹುಟ್ಲಿ, ಅವು ಒಳ್ಳೆಯದಕ್ಕೆ. ನಾವೆಲ್ಲರೂ ಒಂದೇ ಬೇಡಿಕೆ ಅಲ್ಲ, ನಾವು ಹೋರಾಟ ಮಾಡೋದು ಯಾರ ಸಲುವಾಗಿ, ನಮ್ಮ ಮಕ್ಕಳ ಸಲುವಾಗಿ. ನಾವು ಯಾರು ಮಾಡೋದು ನಮ್ಮ ಸಲುವಾಗಿಲ್ಲ, ಬೇರೆಯವ್ರ ಸಲುವಾಗಿ ಮಾಡಕತ್ತಿಲ್ಲ. ನಾವು ಯಾರು ನಮ್ಮ ಅಂಗವಿಕಲ ಮಾಸಾಸನ ಆಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಎಲ್ಲ ಉದ್ಯೋಗ ನಮ್ಮ ಅಂಗವಿಕಲ ಸಲುವಾಗಿ ಮಾಡಕತ್ತೀವಿ. ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಮಣಿಗೊಂದು ಸಂಘಟನೆ ಆಗೋಲಕ್ಕ, ಮಣಿಗೊಬ್ಬರು ಅಧ್ಯಕ್ಷ ಆಗೋಲಕ್ಕ, ಅವ್ರು ಇನ್ವಿಟೇಷನ್ ಕಾರ್ಡ್ ಹಾಕೊಂಡು ಭಿಕ್ಷೆ ಮಾತಾಡ್ಬೇಕಾದ್ರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ನಡೆಯುವಂತಹ ನಮ್ಮ ಸಂಘಟನೆಗಾರ ಬೇಕಾಗಿತ್ತು. ಇವತ್ತು ಬರೀ ಹೆಸರು ಸಂಘಟನೆ ಬೇಕಾಗಿಲ್ಲ. ಬರೀ ಸಂಘಟನೆ ಮಾಡ್ಕೊಂಡು ಮನೆ ಬ್ಯಾನರ್ ಹಾಕೊಂಡು ಮನೆ ಹಾಕೋತೀವಿ, ಇನ್ವಿಟೇಷನ್ ಹಾಕಿ ಇಟ್ಕೊಂಡಿವಿ. ಇಂಥ ಅಧ್ಯಕ್ಷ ನಮ್ಮ ಜಿಲ್ಲಾದ ಭಾಳ ಮಂದಿಗ್ಯಾರ್ರಿ. ಮತ್ತೆ ಅಧ್ಯಕ್ಷರಾಗಿ ಮತ್ತೆ ಜಗನ್ ಮನೆ ಕೂತ್ರ, ಇಲ್ಲಿ ಗುಳಮಠ ಕೂತ್ರ. ನಾವು ಬೇಡ. ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ವಿಕಲಚೇತನ ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಇವತ್ತು ಎಲ್ಲ ಬಂದೀವಿ. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 30,000 ವಿಕಲಚೇತರದೇವಿ. 30,000ದಾಗ ಇವತ್ತು ನಾವು ಅಂಗವಿಕಲ ಅಲ್ಲ. ನಾನು ನಿಜವಾದ ಅಂಗವಿಕಲ ಅಲ್ಲ. ನಾನು ಇವತ್ತು ನಾನು ಮುಂದೆ ಕಾಣಿಕೆ ನಿಜವಾದ ಅಂಗವಿಕಲ ಅಲ್ಲ. ಯಾರು ಅಂಗವಿಕಲತ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬುದ್ಧಿಮಾನ್ಯ ಮಕ್ಕಳನ್ನ ಆರೈಕೆ ಮಾಡ್ತಕ್ಕಂಥ ತಾಯಿ ತಂದೆ ಯಾವ ಕಷ್ಟ ನೋಡ್ಬೇಕು. ನಾವು ಮೊದಲು ಆ ಮಕ್ಕಳ ಪರಿಸ್ಥಿತಿ ನೋಡ್ಬೇಕು. ಇವತ್ತು ಸಾಕಷ್ಟು ನೋಡ್ರಿ, ಅಂಗವಿಕಲ ಮಾಸಾಸನ ಸರಿಯಾದ ರೀತಿ ಬರಾಕತ್ತಿಲ್ಲ. ಸಾಕಷ್ಟು ಜನರಿಗೆ ಗೊತ್ತದ ಏರ್ ಸಮಸ್ಯೆ ಆಗ್ಲಿಕ್ಕತ್ತದ. ಇವತ್ತ ನಮ್ಮ ಮನೆಯಲ್ಲಿ ತಾಯಿ ತಂದಿ ತಿಂಗಳ ಮಾಸಾಸನ ಬರ್ತೈತೆ ಅಂದ್ರೆ ನನ್ನ ನೋಡ್ಕೋತಾರ. ಅದೇ ಮಾಸಾಸನ ಬರ್ಲಿಲ್ಲ ಅಂದ್ರೆ ಏನು ನೆತ್ತೆ ಹಾಡ ಕಾಲಿ ನಾನು ಬೆಲೆ ಜೋಡು ಮಾಡ್ಕೊಂಡಿ, ನಾನು 5 ಪಗಾರ ಕೂಡ ಬರೋವಲ್ದು, ಸರ್ಕಾರದವ್ರು ಏನೂ ಇಲ್ಲ ಅಂತ ಬೈತಾರ ತಾಯಿ ತಂದಿ. ನಾವು ಭೂಮಿ ವಜೆ ಬಿಟ್ಟಿವಿ ಅನ್ನೋ ಸಂದರ್ಭದಾಗ ಹೇಳ್ಕೊಳಿಕ್ ಆಗಂಗಿಲ್ಲ. ಇದು ಹೇಳ್ಕೊಳ್ಳೋದು ಸಂದರ್ಭ ಇದು. ಇದು ಮಾಸಾಸನ ಕೂಡ ಬರಲಿಲ್ಲ ಅಂದ್ರೆ ನಾವು ಯಾಕೆ ಬದುಕಬೇಕು? ನಾವು ಸಂಘಟನೆ ಮಾಡಿ ಏನು ಉಪಯೋಗ? ನಾವು ಕಾರ್ಯಕರ್ತರಾಗಿದ್ದು ಏನು ಉಪಯೋಗ? ಅವ್ರ ಹೆಸರ ಮೇಲೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿಕಲಚೇತನ ನೋವಿಗೆ ಸ್ಪಂದಿಸುವಂತ ವಿಕಲಚೇತನ ಹೋರಾಟಗಾರಿದ್ರೆ ಮಾತ್ರ ನಾವೆಲ್ಲರೂ ಮಾಡಿದ್ದಕ್ಕೂ ಒಂದು ಸ್ವಾರ್ಥ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಾನು ನಮ್ಮ ವಿಕಲಚೇತನ ಬಂಧುಗಳಿಗೆ ನಾನು ಹೇಳುತ್ತಾ, ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಆತ್ಮೀಯ ನಮ್ಮ MS ಕೇಳ್ಸರಿಗೂ ಹಾಗೂ ವೇದಿಕೆ ಮೇಲೆ ಎಲ್ಲ ಅತಿಥಿ ಮೋದಿಯರಿಗೂ ಹಾಗೂ ನನ್ನ ಆತ್ಮೀಯ ಎಲ್ಲ
ವಿಕಲಚೇತನ ಬಂಧುಗಳಿಗೂ ಹಾಗೂ ನನ್ನ ಆತ್ಮೀಯ ಹೋರಾಟಗಾರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಹೊಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಜೈ ಕರ್ನಾಟಕ. ಇವತ್ತಿನ ದಿವಸ ಈ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ವಿಕಲಚೇತನ ಬಂಧುಗಳಿಗೂ ವಿಶ್ವ ವಿಕಲಚೇತನರ ದಿನಾಚರಣೆಯ ಬಗ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಉದ್ದೇಶ ಗುರಿಯನ್ನು ಇಟ್ಕೊಂಡು ನಾವು ದಿನಾಚರಣೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಉದ್ದೇಶ ಗುರಿ ಅನ್ನೋದು ಏನಿದೆ ಅಂತಂದರೆ 2016ರ ಕಾನೂನಿನ ಒಂದು ಅರಿವು ತಮಗೆಲ್ಲರಿಗೂ ಮೂಡಿಸಬೇಕು ಅನ್ನೋದು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶ ಮತ್ತು ಗುರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾದರೆ 2016ರ ಬಗ್ಗೆ ಸರ್ ಹೇಳಿದ್ರು ನಮಗೆ, ಎಲ್ಲಿ ಗೌರವ ಮತ್ತು ಘನತೆಯ ಜೀವನ ಮಾಡಬೇಕು ಅಂತ ಹೇಳಿಬಿಟ್ಟು. ಇದರ ಬಗ್ಗೆ ನೀವೆಲ್ಲರೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರಿ ಅಂತಂತಂದ್ರೆ ವಿಕಲಚೇತನ ಅಲ್ಲದೆ ಇರುವಂಥವ್ರು ಇದರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತೆ ನಮಗೇನಾಗಿದ್ರಿ, ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಏನಿದೆ 2016ರ ಕಾನೂನು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ನಾನು ನಿಮಗೆ ಭಾಳ ಹೇಳಂಗಿಲ್ಲ. 2016ರ ಕಾನೂನಿನೊಳಗೆ ಏನದ ಅಂತಂದ್ರೆ 1995 ಕೂಡ ಕಾನೂನು ಇತ್ರಿ. ಏನಂತ ವಿಕಲಚೇತನರ ಕಾನೂನು ಇತ್ತು. ಅಲ್ಲಿ ಏನಿತ್ತು, ಅಲ್ಲಿಯೂ ಕೂಡ ಗೌರವದ ಬದುಕು ಇತ್ತು, ಘನತೆಯ ಜೀವನ ಇತ್ತು, ಶಿಕ್ಷಣ ಇತ್ತು, ಉದ್ಯೋಗ ಇತ್ತು, ಆರೋಗ್ಯ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ 2016ರ ಕಾನೂನು ಯಾಕೆ ಹುಟ್ಕೊತ್ತು? ಇದು ಯಾರಿಗಾದ್ರೂ ಗೊತ್ತದೆ ರೀ? ಒಂದೇ ಸಿಂಪಲ್ ಥಿಂಕ್ ಇದೆ ಅಲ್ಲಿ. ಏನಂತಂದ್ರ 1995 ಏನಿತ್ತು ಅಂತಂದ್ರ ಈ ಏನ್ ಹೇಳಿದ್ನಲ್ಲ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಅನ್ನೋದೇನಿತ್ತು, ಕೊಡಬೇಕು 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 ಅಂತ ಹೇಳಿತ್ತು. ಗೊತ್ತಾಯ್ತ್ರಿ? ಅದೇ 2016 ಏನಾಯ್ತಿದು, ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕತೆ, ಆರ್ಥಿಕತೆಯನ್ನ ಕೊಡಲೇಬೇಕು ಅಂತ ಹೇಳಾಯ್ತು. ಕೊಡಬೇಕು ಕೊಡಲೇಬೇಕು ಅನ್ನೋದಕ್ಕೆ ವ್ಯತ್ಯಾಸ ತುಂಬಾ ಇದೆ. ಅವಾಗೇನಿತ್ತು, ಕೊಡಬೇಕು ಅನ್ನೋದು ಕೊಟ್ರಾಯ್ತು ತಗೋ, ಉದ್ಯೋಗ ಒದಗಿಸ್ಬೇಕಾ, ಹಾ ಕೊಟ್ಟರು ಆಯ್ತು ತಗೋ ವಿಕಲಚೇತನರಿಗೆ. ಶಿಕ್ಷಣ ಕೊಡಬೇಕಾ, ಹಾ ಕೊಟ್ಟರು ಆಯ್ತು ತಗೋ. ಹಾ ಹಿಂಗೆ ಕೊಟ್ರಾಯ್ತು ಅಂತ ತಗೋ ಅನ್ನೋ ಒಂದು ಮಾತು 2016ರ ಕಾನೂನಿನಲ್ಲಿ ಏನಾಯ್ತು, ಇವರಿಗೆ ಕೊಡಲೇಬೇಕು ಅಂತ ಹೇಳಾಯ್ತು. ಇದು ಎಲ್ಲರಿಗೂ ಗೊತ್ತಿರಲಿ. ನಾವು ಕೊಡಬೇಕು ಅಂತ ಏನೋ ಶಂಕದಿಂದ ಬಂದ್ರೆ ತೀರ್ತಾರೆ ಇಲ್ಲಿ. ಅದಕ್ಕೆ ಕಾನೂನಿನೊಳಗೆ ಏನಾಯ್ತು, ಕೊಡಲೇಬೇಕು ಅಂತ ಹೇಳಾಯ್ತು. ಅದಕ್ಕೋಸ್ಕರ ನಾವು ಎಷ್ಟು ಜನ ಫೈಟ್ ಮಾಡ್ತಾ ಇದೀವಿ ಗೊತ್ತಿಲ್ಲ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಕೊಡಲೇಬೇಕು ಅನ್ನೋದು ನಮ್ಮ ಹಕ್ಕು, ತಗೋಬೇಕು ಅನ್ನೋದು ನಮ್ಮ ಹಕ್ಕು. ಅದನ್ನ ನಾವು ತಗೊಂಡೇ ತೀರ್ಬೇಕು ಅನ್ನೋದು ಆತ್ಮವಿಶ್ವಾಸ. ಅದನ್ನ ನಾವು ತಗೊಂಡೇ ತೀರ್ಬೇಕು. ಹಾಗಾಗಿ ಅದಕ್ಕೆ ಇಲ್ಲಿ ಏನಾಯ್ತು, ನಿಮಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಅಲ್ಲಿ 7 ತರಹದ ವಿಕಲತೆಗಳಿದ್ದು ಎಲ್ಲಿ 1995 ಅದೇ 2016 ಏನಾಯ್ತು, 21 ತರಹದ ವಿಕಲತೆಗಳನ್ನ ಸೃಷ್ಟಿಯಾದವು. ಆಮೇಲೆ 1995 ಏನಿತ್ತು, ರಾಜ್ಯಾದ್ಯಂತ ಇತ್ತು. ಅದೇ 2016 ಏನಾಯ್ತು, ದೇಶಾದ್ಯಂತ ಆಯ್ತು. ಇದನ್ನ ಎಲ್ಲ ಕಡೆನೂ ಕೂಡ ಈ ಕಾನೂನು ಅಂಗೀಕಾರಕ್ಕೆ ಬಂತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜಿಲ್ಲೆಯ ಎಲ್ಲ ವಿಕಲಚೇತನ ಹಾಗೂ ವಿಶೇಷ ಚೇತನರ ಸಂಘ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ನನ್ನ ಎಲ್ಲ ವಿಕಲಚೇತನರ ಬಂಧು ಮಿತ್ರರು, ಎಲ್ಲ ಸೋದರ ಸೋದರಿಯರು ಎಲ್ಲರಿಗೂ ಮೊದಲು ನನ್ನ ನಮಸ್ಕರಿಸುತ್ತಾ 1-2 ಮಾತುಗಳನ್ನು ಮಾತನಾಡಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹಲವರು ನಮ್ಮ ಪಾಟೀಲ್ ಸರ್ ಆಗಿರ್ಬೋದು, ರೇಷ್ಮಿ ಸರ್ ಆಗಿರ್ಬೋದು, ಕೋಳಿ ಸರ್ ಆಗಿರ್ಬೋದು, ಇಬ್ಬರಿಗೆ ಮೇಡಮ್ ಆಗಿರ್ಬೋದು, ಸೀತಾ ಮೇಡಮ್ ಅವರು ಎಲ್ಲರೂ ಕೂಡ ಅಭಿಪ್ರಾಯ ಹೇಳಿದ್ರು. ಕಸ್ತೂರಿ ಅವರು ಹೇಳಿದ್ರು, ಮತ್ತೆ ಮಲ್ಲು ಕೂಡ ಮಾತಾಡಿದ್ರು. ನಮ್ಮ ಉದ್ದೇಶ ಏನಂದ್ರೆ ಸುಮಾರು 45 ವರ್ಷ ಆಯ್ತು ಈಗ ಈ ಸಂಸ್ಥೆ ಹುಟ್ಟಾಗಿ. ಈ ಸಂಸ್ಥೆ ಮಾಡುವಂಥ ಕಾರ್ಯ ಏನಪ್ಪ ಅಂದ್ರೆ ಬಾಗಲಕೋಟೆ ಅಂಡ್ ಬಿಜಾಪುರ ಡಿಸ್ಟಿಕ್ ಇದ್ದಾಗ ಹುಟ್ಟಿದಂಥ ಸಂಸ್ಥೆ ಇದು. ಅವಾಗ ಯಾರು ಈ ಜಿಲ್ಲೆಯೊಳಗೆ ವಿಶೇಷ ಚೇತನರು ಯಾರೂ ಇದ್ದಿದ್ದಿಲ್ಲ. ಅದು ಒಂದು ನಮ್ಮ ದೌರ್ಭಾಗ್ಯವನೋ ಭಾಗ್ಯನೋ ಗೊತ್ತಿಲ್ಲ. ಅವಾಗ ನಮ್ಮ ತಂದೆಯವರು ಈ 2 ಡಿಸ್ಟಿಕ್ ಇದ್ದಾಗ ಒಂದು ಈ ಸಂಸ್ಥೆಯನ್ನು ಮಾಡಿದ್ದಾರೆ. ಸಂಸ್ಥೆ ಮಾಡಿ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡು ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ವಿಕಲಚೇತನರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಈಗ ನಮ್ಮ ಉದ್ದೇಶ ಆದರೂ ಕೂಡ ಏನಂದರೆ ನಾವೆಲ್ಲರೂ ನಮ್ಗೆ ಇನ್ನೊಂದು ಫಸ್ಟ್ ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ.
ಈ ನಮ್ಮ ಬಿಜಾಪುರ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅದೇ ಅಂದ್ರೆ ಮತ್ತೊಂದು ಸಂಸ್ಥೆ ಮಾಡಬಾರ್ದಂತ ನಮ್ಮ ಇಚ್ಛೆ ಎಂದೂ ಇಲ್ಲ. ಇನ್ನೂ ಒಂದು ಸಂಘಟನೆ ಅಲ್ಲ, ಸಂಘ ಅಲ್ಲ, ಹಲವಾರಲ್ಲ, 108 ಆಗಲಿ. ಬಟ್ ಏನಪ್ಪಾ ಅಂದ್ರೆ ಯಾವುದೋ ಒಂದು ವಿಕಲಚೇತನರ ಸಮಸ್ಯೆಗಳಾಗ್ಲಿ ಅಥವಾ ಏನೋ ಒಂದು ಕಾರ್ಯವನ್ನು ಮಾಡಕತ್ರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದು, ಅದು ನಮ್ಮ ಬಲವನ್ನು ಸರ್ಕಾರಕ್ಕೆ ತೋರ್ಸಾಕ. ಯಾಕಂದ್ರೆ ನಾವೇ ಡಿವೈಡ್ ಆದೇವಂದ್ರೆ ಅದು ಹೇಗಂತಾರೆ, ಒಂದು ಕುಟುಂಬ ಒಳಗೆ ಈ ಕುಟುಂಬ ಹೊಡಿತದ ಗೊತ್ತಾನೆ, ಅಣ್ತಮ್ಮ ಹೊಡೆದ್ರೆ ಅಕ್ಕ ಹೋದ ಎಲ್ಲರೂ ಹೋದಿರುತ್ತೆ. ಹಂಗ ಕುಟುಂಬ ಹೊಡೆದು ಹೋಗುತ್ತಪ್ಪ ಅಂದ್ರೆ ನಮ್ಮ ವಿಶೇಷ ಚೇತನರಲ್ಲಿ ಬಲ ಇರಂಗಿಲ್ಲ. ಅದಕ್ಕೆ ದಯಮಾಡಿ ಹೇಳ್ತೀನಿ, ಈ 5 ಬಲಗಳು ಹೆಂಗೆ ಕೂಡ್ತಾವಲ್ಲ ಆ ರೀತಿ ಯಾವುದೇ ಸಂಘಟನೆಯಲ್ಲಿ ಸಂಘಗಳಿರ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕಪ್ಪ ಅಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಡೋಣ. ಈ ನಮ್ಮ ಮುಷ್ಟಿಯಾಗಿರೋನು ನಮ್ಮ ಬಲ ಗಟ್ಟಿರ್ತದ ಅಂತ ಹೇಳ್ತೀನಿ. ಆಮೇಲೆ ಈಗಾಗಲೇ ನಾವು ಸರ್ಕಾರದ ಮಟ್ಟದಾಗ ಒಂದು 2 ದೊಡ್ಡ ವಿಚಾರಗಳನ್ನ ಹಾಕ್ಬಿಟ್ಟಿವಿ. ಸುಮಾರು ನಾನು ಈ ವಿಶೇಷ ಚೇತನರ ಕ್ಷೇತ್ರದಾಗ ಬಂದು ಈ ಒಂದು 10 ವರ್ಷ ಆಗಿರ್ಬೇಕು. ನಾನು ಅದನ್ನೆಲ್ಲರೂ ಕರ್ಕೊಂಡು ಬಂದವರು ಎಲ್ಲರೂ ನಮ್ಮ ತಂದೆಯವ್ರು ತೀರ್ಕೊಂಡು ಬಳಕ ಎಲ್ಲರೂ ಹೇಳಿದ್ರು, ನನಗೆ ಅಟ್ಯಾಚ್ಮೆಂಟ್ ಇದ್ದಿದ್ದಿಲ್ಲ, ವಿಶೇಷ ಚೇತನರ ಜೋಡಿ ನನಗೆ ಸಂಪರ್ಕ ಇದ್ದಿದ್ದಿಲ್ಲ. ಅವ್ರ ಕಷ್ಟ ಗೊತ್ತಿಲ್ಲ, ಅವ್ರ ನೋವುಗಳು ಗೊತ್ತಿಲ್ಲ, ಅವ್ರ ಸುಖನೂ ಗೊತ್ತಿಲ್ಲ, ಏನೂ ನನಗೆ ಗೊತ್ತಿದ್ದಿದ್ದಿಲ್ಲ. ಬರೀ ನಮ್ಮ ತಂದೆಯವ್ರದ್ದು ಅಷ್ಟೇ ನೋಡ್ತಿದ್ದೇವೆ, ಅದು ಅಷ್ಟೇ ಗೊತ್ತಿತ್ತು. ನಮ್ಮ ತಂದೆಯವ್ರು ಮಾಡುವಂಥದ್ದು ಘಟನೆಗಳನ್ನ ನಾವು ನೋಡ್ತಿದ್ದೇವೆ ಪ್ರತಿಯೊಂದು. ಅದಕ್ಕೆ ಇವತ್ತಿನ ದಿವಸ ನಾವು ಅದನ್ನು ನೋಡ್ಕೊಂಡು ಬಂದಾಗ ನನಗೆ ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ವಿಚಾರಗಳನ್ನು ಗೊತ್ತಾದಾಗ, ಗೊತ್ತಿರದೆ ಈ ವಿಚಾರಗಳನ್ನ ಈ ಉಮ್ರಾಣಿಗಿರ್ಬೋದು, ಅಶೋಕ ಮಲ್ಲು, ಹಿಂಗೆಲ್ಲರೂ ಸುಮಾರು ಜನ ಹಳೆ ಜನ ಇದ್ದಾರೆ, ಅವರೆಲ್ಲರೂ ತಿಳಿಸಿದಾಗ ಅವ್ರ ಜೋಡಿ ಚರ್ಚೆ ಮಾಡ್ಕೊಂತು ಏನೋ ಒಂದು ಸೇವೆ ಮಾಡಬೇಕು. ನಮ್ಮ ತಂದೆಯವರು ಅದನ್ನು ಮಾಡಿದ್ದಾರೆ, ವಿಶೇಷ ಚೇತನರಿಗೆ ಮಾಡ್ಕೋತ ಬಂದಿದ್ರು. ಇನ್ನು ನೀವು ಬಿಡಬೇಡಿ ಸರ್, ನಮ್ಮ ಜೊತೆ ಒಬ್ರು ಇರ್ಬೇಕು ನೀವು ಆಗ್ತದೆ ನಿಮ್ಮ ಕುಟುಂಬದಿಂದ, ನಾವು ಕೂಡ ಆ ಕೆಲಸಗಳನ್ನ ಮಾಡ್ಕೋತ ಬಂದಿದ್ದೀವಿ. ಅದಕ್ಕೆ ನಾವೊಂದು ದೊಡ್ಡದೊಂದು ಏನ್ ಮಾಡ್ಕೊಂಡಿದ್ದೀವಿ, ಏನಪ್ಪಾ ಅಂದ್ರೆ ಸರ್ಕಾರದ ಮಟ್ಟದೊಳಗೆ ಹೆಂಗೆ ಈ ತ್ರಿಚಕ್ರ ವಾಹನ ನಮ್ಮ ಬಿಜಾಪುರದಿಂದನೇ ಭಾರತ ದೇಶದೊಳಗೆ ಮೊದಲ ಬಾರಿ ತಗೊಂಡಿದ್ದೆ ಅಂದ್ರೆ ವೆಹಿಕಲ್ಗಳು 48 ವೆಹಿಕಲ್ ನಮ್ಮ ಬಿಜಾಪುರದಾಗ ಬಂದಿದ್ದು. ಅದಕ್ಕೆ ಈ ಕೂಡ ನಮ್ದು ಏನದಂದ್ರೆ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ವಿಕಲಚೇತನರನ್ನ ಕಂಪಲ್ಸರಿ ಒಂದು 2 ತಗೋಬೇಕಾದ್ರೆ ಎಲ್ಲ ಇಲಾಖೆ ಒಳಗೆ ಅಂದ್ರೆ ಪ್ರೈವೇಟ್ ಈ ಕಾಲೇಜ್ಗಳು ಬಂತು, ಶುಗರ್ ಫ್ಯಾಕ್ಟ್ರಿ ಬಂತು, ಎಲ್ಲ ಫ್ಯಾಕ್ಟ್ರಿಗಳು ಬಂತು, ಯಾವ ಡೆನಿಮ್ ಫ್ಯಾಕ್ಟ್ರಿ ಎಲ್ಲ ಹಲವಾರು ಎಲ್ಲ ಇದ್ರಾಗೂ ತಗೊಂಡ್ರಪ್ಪ ಅಂದ್ರೆ ನಮ್ಮ ವಿಶೇಷ ಚೇತನರು ಅವ್ರು ಸ್ವಲ್ಪ ತಮ್ಮ ಕುಟುಂಬ ನಿರ್ವಹಣೆ ಮಾಡಕ್ಕೆ ಅನುಕೂಲ ಆಗ್ತದ. ಸರ್ಕಾರಕ್ಕೆ ನಮ್ದೇನದಂದ್ರೆ ಉದ್ದೇಶ ಇಟ್ಕೊಂಡಿದ್ದಂದ್ರೆ ಪ್ರಥಮ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ 50% ಒಳಗೆ ಇರುವಂತ ವಿಕಲಚೇತನರು ನನ್ನ ಪೆನ್ಷನ್ ಬ್ಯಾಡ್ ಅನ್ಬೇಕು ಅನ್ನೋ ಒಂದು ಉದ್ದೇಶ. ಎದಕ್ಕಪ್ಪ ಅಂದ್ರೆ ಈಗ 1500 ಒಂದು 800 ರೂಪಾಯಿ ನಾವು ಪೆನ್ಷನ್ ತಗೋತೀವಿ. ಆ ಪೆನ್ಷನ್ ನಾನು ಬಿಟ್ಟೆವಂದ್ರೆ ನಮ್ಮ ಉಳಿಕಿದಂತ 75% 100% ವಿಶೇಷ ಚೇತನರಲ್ಲ ಅವ್ರಿಗೆ ಹೋಗ್ಲಿ. ನಮ್ಮ ಉಳಿಕಿದ ಅಂಗವಿಕಲರಿಗೆ ಒಂದು ನೌಕರಿ ಸಿಕ್ತಪ್ಪ, ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳು ಸಿಕ್ತಂದ್ರೆ ಕಮ್ಮಿ ಅಂದ್ರೆ ಒಂದು 15,000 ಪೇಮೆಂಟ್ ಇರ್ತದೆ. ಅದ್ರೊಳಗೆ ಈಗ 800 ತಗೊಳ್ಳೋದು ಒಳ್ಳೇದನ್ನ, 15,000 ತಗೊಳ್ಳೋದು ಒಳ್ಳೇದನ್ನ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಅವ್ರ ಕಾಲ್ ಮೇಲೆ ನಿಂದಿರ್ಬೇಕು, ಅವ್ರ ಗೌರವಯುತವಾದ ಜೀವನ ನಡೆಸಬೇಕು ಅನ್ನೋದೊಂದು ಉದ್ದೇಶ. ಯಾಕಂದ್ರೆ ಒಬ್ರಿಗೆ ಈಗ ನಮ್ಮ ವಿಶೇಷ ಚೇತನರೊಳಗೆ ಹೆಣ್ಮಗಳಾಗ್ಲಿ ಗಂಡು ಮಗಳಾಗ್ಲಿ ಮದುವೆ ಆಗ್ಬೇಕಪ್ಪ ಅಂದ್ರೆ ಏನು ಆಶ್ರಯ ಇಲ್ಲ ಅಂತೇಳಿ ಯಾರು ಮದುವೆ ಆಗಂಗಿಲ್ಲ, ಹೆಣ್ಣು ಕೊಡಂಗಿಲ್ಲ, ಗಂಡು ಕೊಡಂಗಿಲ್ಲ. ಅದು ಈ ಸಮಸ್ಯೆಗಳು ಬಹಳ ಅದಾವ. ಅದಕ್ಕೆ ಅಟ್ಲೀಸ್ಟ್ ಅವ್ರಿಗೆ ಒಂದು ನೌಕರಿ ಇತ್ತಪ್ಪ ಅಂದ್ರೆ ಯಾವುದೇ ಇರಲಿ, ಟೆಂಪ್ರವರಿನೇ ಇರಲಿ, ಅವರಿಗೆ ಒಂದು ಹೆಣ್ಣು ಕೊಡೋದಾಗ್ಲಿ, ಗಂಡಿದ್ದವ್ರು ಹೆಣ್ಣು ತಗೊಳ್ಳೋದಾಗ್ಲಿ ಅದು ಆಗ್ತದೆ. ಅವ್ರಿಗೊಂದು ಒಳ್ಳೆ ಕುಟುಂಬ ನಿರ್ವಹಣೆ ಮಾಡಕ್ಕೆ ಅನುಕೂಲ ಆಗ್ತದೆ ಅಂತ ಇದು ಒಂದು ಫೈಟ್ ನಡೆಸಿದ್ದೀವಿ. ಈಗಾಗಲೇ ರೀಸೆಂಟ್ ಮೊನ್ನೆ DC ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ನೀವು 2 ಕೊಡ್ಲಿಲ್ಲ ಅಂದ್ರೆ ಒಂದು ಇಲಾಖೆ ಒಳಗೆ ಒಂದೊಂದರ ಪೋಸ್ಟ್ ನಮ್ಗೆ ಬೇಕಂತ ಹೇಳಿದ್ವಿ. ಅದಕ್ಕೆ ಅವ್ರ ಪತ್ರ ವ್ಯವಹಾರ ಕೂಡ ಆಲ್ರೆಡಿ ಮೊದಲಾಗಿದೆ. ಈ ರೀಸೆಂಟ್ದು ಪತ್ರ ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಉದ್ದೇಶ ಎಲ್ಲ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಅಂಗವಿಕಲರು ನಾವು ಎಲ್ಲರೂ ಒಂದೇ ಒಂದು ಕುಟುಂಬದ ಸದಸ್ಯರು. ನೀವು ಹಲವಾರು ಸಂಘಗಳು ಮಾಡ್ರಿ, ಸಂಘಟನೆ ಮಾಡ್ರಿ, ಏನೇ ಮಾಡ್ರಿ, ಅದು ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಅಂತ ಮಾಡ್ಕೊಡ್ರಿ, ಅಥವಾ ನೀವು ಮಾಡುವಾಗ ಸಮಾಜಕ್ಕೆ ಕೆಲಸ ಬಂದಾಗ ಎಲ್ಲರೂ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟಿನ ಬಲ ಇದ್ರೆ ಮಾತ್ರ ಸರ್ಕಾರ ಹೆದರ್ತದೆ, ತಲೆಯಾಗಿರ್ಲಿ. ಆಮೇಲೆ ಈಗಾಗಲೇ 2016 ಆಕ್ಟ್ ಪ್ರಕಾರ ಅದ್ರ ಬಗ್ಗೆ ಪ್ರತಿ ಇಲಾಖೆಗಳಲ್ಲಿ ಬರುವಂತ ಸೌಲಭ್ಯಗಳನ್ನ, ಆಮೇಲೆ ಈಗ SC/ST ಮಾದರಿಯಲ್ಲಿ ನಮ್ಗೆ ಹೆಂಗಂದ್ರೆ SC/ST ಒಳಗೆ ಹೆಂಗೆ ಹೀಯಾಳಿಸಿ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಮತ್ತೆ ಅದು ಹೆಂಗೆ ಕೇಸ್ ಆಗ್ತದೆ, ಹಂಗೆ ನಮ್ಮ ವಿಶೇಷ ಚೇತನರದು ಕೂಡ ಒಂದು ಈ ನಮ್ಮ 2016 ಆಕ್ಟ್ ಕಾನೂನು ಅದ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ರಾಜ್ಯದಲ್ಲಿಯೇ ಪ್ರಥಮ ಬಾರಿ ನಮ್ಮ ವಿಶೇಷ ಚೇತನರ ನಮ್ಮ ಬಿಜಾಪುರದಾಗ ನಮ್ಮ ಅಶೋಕ್ ವಾಲಿಕರ್ ಅವರು ಮತ್ತೆ ಉಮ್ರಾಣಿಯವರು ಕೂಡಿ ಮೊನ್ನೆ ಒಕ್ಕೂಟದ ವತಿಯಿಂದ ಆ ಒಂದು ಕೇಸ್ ಕೂಡ ಮಾಡಿದ್ದಾರೆ.
ಅಂದ್ರೆ ನಮ್ದು ಕಾನೂನು ಹಿಂಗದ, ಅದು ಕೇಸ್ ಮಾಡೇಬೇಕಂತೇಳಿ. ಅದಕ್ಕೆ ನಮ್ಮ ಕಾನೂನಿನ ಬಗ್ಗೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳನ್ನ, ನಮ್ದು ಉದ್ದೇಶ ಏನದ, ಪ್ರತಿ ರವಿವಾರ ನಮ್ಮ ಸಭೆ ಪ್ರಾರಂಭ ಆಗ್ತದೆ. ಅದು 4 ಮಂದಿ ಇರಲಿ, ಅದು 40 ಮಂದಿ ಇರಲಿ, 400 ಮಂದಿ ಇರಲಿ, ಅದನ್ನ ಮಾಡೋಣ. ಎಲ್ಲರೂ ಈಗ ಹೆಂಗೆ ಬೆಳಕಿಗೆ ಬಂದಿರಿ, ಇನ್ನು ಮುಂದೆ ಬರುವಂಥವ್ರು ಜನನು ಕೂಡ ಬೆಳಕಿಗೆ ಬರಲಿ, ಅವರು ಕೂಡ ಒಂದು ಸಂಸ್ಥೆ ಆಗಲಿ, ಸಂಘಟನೆ ಮಾಡಲಿ, 4 ಜನರಲ್ಲಿ ಬರಲಿ, ಬೇರಿಲ್ಲ ಅಂತ ಹೇಳ್ಬಿಟ್ಟು ನನಗೆ 2 ಮಾತು ಕಳಿಸ್ತೀನಿ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಬಾಲಕರ ಒಕ್ಕೂಟಕ್ಕೆ